ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸಂಕಷ್ಟದ ಚತುರ್ಥಿಯ ಪೂಜೆಯ ವಿಧಾನ ಹಾಗೆ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಸಂಕಷ್ಟದ ಚತುರ್ಥಿ ನಮಗೆ ಪ್ರಾರಂಭವಾಗುವಂಥದ್ದು ಚೈತ್ರ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿಯು 5ನೇ ತಾರೀಕು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭವಾಗಿರುವಂಥದ್ದು. 6ನೇ ತಾರೀಕು ಸೋಮವಾರ ಮಧ್ಯಾಹ್ನ 2 ಗಂಟೆ 11 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಏನಪ್ಪ ಅಂತಂದರೆ ಸೂರ್ಯಾಸ್ತ ಅಂದರೆ ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಭಾನುವಾರವೇ ನಾವು ಈ ಒಂದು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಇರ್ತದೆ. ಆ ಒಂದು ಸಮಯದಲ್ಲಿ ನೀವು ಚಂದ್ರನ ದರ್ಶನ ಮಾಡಿಕೊಂಡು ನಂತರದಲ್ಲಿ ನೀವು ಗಣಪತಿ ಪೂಜೆಯ ಮುಕ್ತಾಯ ಮಾಡಬೇಕಾಗುತ್ತದೆ. ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ಈ ಬಾರಿ ಬಂದಿರುವಂಥ ಸಂಕಷ್ಟದ ಚತುರ್ಥಿಗೆ ವಿಕಟ ಸಂಕಷ್ಟಹರ ಚತುರ್ಥಿ ಅಂತೇಳಿ ಕರೆಯುತ್ತೇವೆ. ಹಾಗಂದರೆ ಏನಪ್ಪ ಅಂತಂದರೆ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು. ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಎಲ್ಲ ವಿವಿಧ ಸಂಕಷ್ಟಗಳು ಅಂದರೆ ಹಣದ ಬಗ್ಗೆ ಆಗಿರ್ಬೋದು, ಆರೋಗ್ಯ, ಕೆಲಸ, ಮದುವೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಈ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ. ಅದ್ರ ಜೊತೆಯಲ್ಲಿ ನಿಮಗೆ ಏನೋ ಶತ್ರುಗಳಿದ್ದರೆ ಆ ತೊಂದರೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ. ಆಮೇಲೆ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ಹೆಚ್ಚಾಗ್ತಾ ಹೋಗುತ್ತದೆ. ವಿಶೇಷವಾಗಿ ಗಣಪತಿಯ ಒಂದು ಕೃಪೆ ನಿಮಗೆ ಬೇಗನೆ ಸಿಗ್ತಾ ಹೋಗುತ್ತದೆ. ಈ ವಿಕಟ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡೋದ್ರಿಂದ ನೀವು ಕಷ್ಟಗಳನ್ನು ಕಡಿಮೆ ಮಾಡ್ಕೋಬೋದು. ಹಾಗೆ ನೋಡಿ, ಪೂಜಾ ವಿಧಾನ ಅಂತ ಬಂದಾಗ ಬೆಳಗ್ಗೆ ಯಥಾ ಪ್ರಕಾರ ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲಿ ನೀವು ಯಥಾ ಪ್ರಕಾರ ಯಾವ ರೀತಿ ಪೂಜೆ ಮಾಡ್ಕೊಳ್ತೀರ ಮಾಡಿಕೊಂಡು ಗಣಪತಿಯ ಮುಂದೆ ನೀವು ಒಂದು ಕಾಯಿ, ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಗರಿಕೆ ಅಂದರೆ 21 ಗರಿಕೆಯನ್ನು ನೀವು ಒಂದು ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಗಣೇಶನ ಬಳಿ ಕೇಳ್ಕೋಬೇಕು. ಇವತ್ತಿನ ದಿವಸ ಸಂಪೂರ್ಣವಾಗಿ ನಾನು ಉಪವಾಸ ಇದ್ದು ಈ ಒಂದು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ತೇನೆ ಅಂತ ಕೇಳಿಕೊಂಡು ಆಮೇಲೆ ನಿಮ್ಮ ಕೋರಿಕೆ ಏನಿರುತ್ತೋ ಅದನ್ನು ಸಹ ನೀವು ಕೇಳಿಕೊಂಡು ನಂತರದಲ್ಲಿ ನೀವು ಗಣೇಶನ ಬಳಿ ನೀವು ಮತ್ತು ಆ ಗರಿಕೆ ಮತ್ತು ಕಾಯಿಯನ್ನಿಟ್ಟು ನಮಸ್ಕಾರ ಮಾಡ್ಕೋಬೇಕು. ಯಥಾ ಪ್ರಕಾರ ಸಾಯಂಕಾಲ ಸೂರ್ಯಾಸ್ತದ ನಂತರದಲ್ಲಿ ಅಂದರೆ 6:30 ನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಪೀಠದ ಸಿದ್ಧತೆ ಮಾಡಿಕೊಂಡು ಗಣೇಶನಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರದಲ್ಲಿ ಒಂದು ಪೀಠಕ್ಕೆ ಒಂದು ವಿಳೆದೆಲೆ ಉಪಯೋಗಿಸ್ಕೋಬೋದು. ಎಕ್ಕದ ಎಲೆ ಸಿಕ್ಕರೆ ಈಗಿನ ಸೀಸನ್ನಲ್ಲಿ ಎಕ್ಕದ ಎಲೆ ಮತ್ತು ಎಕ್ಕದ ಹೂವು ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ಅದನ್ನೇ ಬಳಸ್ಕೊಂಡು ನೀವು ಈ ಸರಿ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಿ ತುಂಬಾ ಒಳ್ಳೆಯದು. ಹೂವು ಯಾವಾಗಲೂ ಸಿಗೋಲ್ಲ, ಈ ಬಾರಿ ತುಂಬಾ ಹೂವು ಸಿಗ್ತಾ ಇದೆ. ಸೊ ಹಾಗಾಗಿ ಆ ಒಂದು ಎಕ್ಕದ ಎಲೆ, ಎಕ್ಕದ ಹೂವು, ಆಮೇಲೆ ಗರಿಕೆ ಇಲ್ಲದೇ ಪೂಜೆ ಮುಕ್ತಾಯ ಆಗೋದೇ ಇಲ್ಲ. ಹಾಗಾಗಿ ಒಂದು ಗರಿಕೆಯನ್ನು ಸಹ ಉಪಯೋಗಿಸ್ಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಗಣೇಶನಿಗೆ ಕೆಂಪು ಹೂವು ಅಂದರೆ ಭಾಳ ಪ್ರಿಯವಾದದ್ದು, ಗುಲಾಬಿಯನ್ನು ಸಹ ನೀವು ಉಪಯೋಗಿಸ್ಕೋಬೋದು. ಇನ್ನು ಪ್ರಸಾದ ನಿಮಗೆ ಗೊತ್ತಿರುವಂಥದ್ದೇ, ಮೋದಕ ಇಡ್ಬೋದು ಅಥವಾ ಕಡುಬು ಇಡ್ಬೋದು ಅಥವಾ ಕಡಲೆಕಾಳು ಉಸ್ಲಿ, ಹೆಸರುಬೇಳೆ ಕೋಸಂಬರಿ, ಪಾನಕ, ಸಬ್ಬಕ್ಕಿ ಪಾಯಸ ಅಥವಾ ಈ ಥರ ನಿಮಗೆ ಸಹಜವಾಗಿ ನಿಮಗೆ ನಿಮ್ಮ ಮನೇಲಿ ಆ ಒಂದು ಸಮಯಕ್ಕೆ ನೀವೇನೆಲ್ಲ ಪ್ರಸಾದ ಮಾಡ್ಕೊಳ್ತೀರೋ ಅದೇ ಒಂದು ಪ್ರಸಾದವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಹಾಗೆಯೇ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ನೀವು ಪೀಠದ ಸಿದ್ಧತೆ ಮಾಡಿಕೊಂಡು ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೊಳ್ತಿರಲ್ಲ ಆ ಒಂದು ಸಮಯದಲ್ಲಿ ಗಣೇಶನ ಬಳಿ ನೀವು ಯಾವ ರೀತಿ ಮಂತ್ರ ಹೇಳ್ಕೋಬೇಕು ಅಂತಂದರೆ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇವತ್ತಿನ ದಿವಸ ನನ್ನ ಒಂದು ಕೋರಿಕೆ ಬೇಗನೆ ಈಡೇರಲಿ ಗಣೇಶ, ನನಗೆ ಅನುಗ್ರಹ ಮಾಡು ಅಂತ ನೀವು ಕೇಳಿಕೊಂಡು ನಂತರದಲ್ಲಿ ಪೂಜೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನೀವು ಅಷ್ಟೋತ್ತರ ಕೂಡ ಹೇಳ್ಕೊಂಡ್ರೆ ಒಳ್ಳೆಯದು. ಅಥವಾ ಓಂ ಗಂ ಗಣಪತಾಯ ನಮಃ, ಓಂ ಗಂ ಗಣಪತಾಯ ನಮಃ ಅಂತ ಪೂಜೆ ಮುಗಿಯೋವರೆಗೂ ನೀವು ಆ ಒಂದು ಮಂತ್ರವನ್ನು ಮನಸ್ಸಿನಲ್ಲೇ ಪಠಣೆ ಮಾಡಿಕೊಂಡು ಹೇಳ್ಕೊಳ್ಳಿ. ಅದರಲ್ಲಿ 108 ಬಾರಿ ಹೇಳ್ಕೊಂಡ್ರೆ ತುಂಬಾ ಅತ್ಯುತ್ತಮವಾದ ಫಲ ಸಿಗ್ತಾ ಹೋಗುತ್ತದೆ. ಇದಿಷ್ಟನ್ನು ಸರಳವಾಗಿ ನೀವು ಪೂಜೆ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಇವಾಗ ಏನು ಈ ಒಂದು ವಿಕಟ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ತೀವೋ ಖಂಡಿತ ನಿಮ್ಮಲ್ಲಿರುವಂಥ ಎಲ್ಲ ಅಡ್ಡಿ ಆತಂಕಗಳು ಕೂಡ ದೂರವಾಗುತ್ತದೆ. ನಿಮ್ಮ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗ್ತಾ ಹೋಗುತ್ತದೆ. ನೀವು ಅಂದ್ಕೊಂಡಿದ್ದ ಕೋರಿಕೆ ಕೂಡ ಈಡೇರ್ತಾ ಹೋಗುತ್ತದೆ. ಎಲ್ಲರೂ ಕೂಡ ಈ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಿ. ಇದು ತುಂಬಾ ಶಕ್ತಿಶಾಲಿ ಒಂದು ಸಂಕಷ್ಟ ಚತುರ್ಥಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಚಂದ್ರೋದಯ ಸಮಯ ಅಂತ ಈಗಾಗಲೇ ಹೇಳಿದ್ದೇನೆ 9 ಕಾಲ ಅಂತೇಳಿ. 9:15 ನಂತರದಲ್ಲಿ ನೀವು ಗಣೇಶನಿಗೆ ನೀವು ಆ ಒಂದು ಸಮಯದಲ್ಲಿ ಚಂದ್ರನಿಗೆ ಹಾರ್ಗ್ಯವನ್ನು ಬಿಟ್ಟು ನಂತರದಲ್ಲಿ ಗಣೇಶನಿಗೆ ಮತ್ತೊಮ್ಮೆ ಮಂಗಳಾರತಿಯನ್ನು ಮಾಡಿ ಮತ್ತೊಮ್ಮೆ ಎಲ್ಲರೂ ಸೇರಿ ನಮಸ್ಕಾರ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಎಲ್ಲ ಕೂಡ ಒಂದು ಚಿಕ್ಕ ಮಕ್ಕಳಿದ್ರೂ ಕೂಡ ಆ ಮಕ್ಕಳ ಕೈಯಲ್ಲೂ ಕೂಡ ಗಣೇಶನ ಬಳಿ ಒಂದು ಗರಿಕೆ ಮತ್ತು ಅಕ್ಷತೆ ಇಷ್ಟನ್ನು ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಹಾಗೆ ಆದರೆ ದೇವಸ್ಥಾನಕ್ಕೂ ಸಹ ಹೋಗಿ ಬನ್ನಿ. ಅದರ ಜೊತೆಯಲ್ಲಿ ಉಪವಾಸ ಅಂತ ನೀವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ನಿಮಗೆ ಆದಷ್ಟು ಉಪವಾಸ ಮಾಡಿ. ಕೆಲವೊಬ್ರು ನೀರಾಹಾರ ಮಾಡ್ತಾರೆ, ಅಂದರೆ ಎಷ್ಟು ಎಲ್ಲ ಆರೋಗ್ಯವಾಗಿರ್ತೀರೋ ಆದಷ್ಟು ಉಪವಾಸ ಇದ್ದು ಆಚರಣೆ ಮಾಡಿ. ಕೆಲವೊಮ್ಮೆ ನಿಮಗೆ ಆಗದೇ ಹೋದಾಗ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ನೀವು ಆಚರಣೆ ಮಾಡ್ಬೋದು. ರಾತ್ರಿ ಚಂದ್ರನ ದರ್ಶನ ಮಾಡಿ ಗಣೇಶನ ಪೂಜೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡ್ಬೋದು. ಆದಷ್ಟು ಅವತ್ತಿನ ದಿವಸ ಅನ್ನವನ್ನು ತಿನ್ನಬೇಡಿ. ಅವಲಕ್ಕಿ, ಉಪ್ಪಿಟ್ಟು ಈ ಥರ ನಿಮ್ಗೇನು ಆ ಸಮಯದಲ್ಲಿ ನೀವು ಮನೇಲಿ ಒಂದು ಪ್ರಸಾದ ಅಂತ ಮಾಡ್ಕೊಂಡಿರ್ತೀರೋ ಅದನ್ನೇ ನೀವು ತೆಗೆದುಕೊಂಡ್ರೆ ಒಳ್ಳೆಯದು.
ಇನ್ನು ದೀಪಾರಾಧನೆ ಗೊತ್ತಿರುವಂಥದ್ದೇ ನಿಮಗೆ. ದೀಪಾರಾಧನೆ ಅಂದರೆ ಬೆಲ್ಲದ ದೀಪಾರಾಧನೆ ಮಾಡ್ಬೋದು, ಅಥವಾ ಬಾಳೆಹಣ್ಣಿನ ದೀಪಾರಾಧನೆ ಮಾಡ್ಬೋದು, ಅಥವಾ ಪಂಚಮುಖಿ ದೀಪಾರಾಧನೆ ಮಾಡ್ಬೋದು. ಈ ಥರ ನಿಮ್ಗೆ ಒಂದು ಯಾವುದೂ ಆಗದೆ ಹೋದಾಗ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಬಿಟ್ಟು ಗಣೇಶನ ಬಳಿ ಒಂದು ಗರಿಕೆ ಇಡೋದನ್ನು ಮರಿಬೇಡಿ. ಗರಿಕೆ ಇಟ್ಟು ಒಂದು ಸಂಕಲ್ಪ ಮಾಡ್ಕೊಂಡು ಕೋರಿಕೆ ನಿಮ್ದು ಏನಿದೆ ಕೋರಿಕೆ ಕೇಳ್ಕೊಳ್ಳಿ, ಅಷ್ಟೇ ಸಾಕು. ಸೊ ಫ್ರೆಂಡ್ಸ್, ಇವತ್ತು ನಿಮಗೆ ಸರಳವಾಗಿ ಒಂದು ವಿಕಟಹರ ಸಂಕಷ್ಟ ಚತುರ್ಥಿಯ ಪೂಜೆ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ನಿಮ್ಗೆ ಇನ್ನೂ ಏನಾರ ಮಾಹಿತಿ ಬೇಕಿತ್ತು ಅಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.